ಸದ್ಯ ನಿರ್ಮಲಾನಂದನಾಥ ಸ್ವಾಮೀಜಿ ಅಂಗಳಕ್ಕೆ ಈ ಬಿಡದಿ ಟೌನ್ಶಿಪ್ ಖ್ಯಾತಿ ಹೋಗಿರುವಂತದ್ದು ಎಚ್ಡಿಕೆನ ಮಣಿಸೋಕೆ ಡಿಕೆ ಶಿವಕುಮಾರ್ ಪ್ಲಾನ್ ಅನ್ನು ಮಾಡ್ಕೊಂಡ್ರ. ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿ ಮಾಡಿದ್ದಾರೆ ಡಿಕೆ. ಸಿಎಂ ಡಿಕೆ ಶಿವಕುಮಾರ್ ವಿಜಯನಗರದ ಆದಿಚುಂಚನಗಿರಿ ಶಾಖಾ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಆಶೀರ್ವಾದವನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ಇವರ ಜೊತೆಗೆ ಸಚಿವ ಎನ್ ಚೆಲುವರಾಯಸ್ವಾಮಿ ಹಾಗೆ ಶಾಸಕ ರವಿ ಗಾಣಿಗ ಕೂಡ ಸಾಥನ್ನ ಕೊಟ್ಟಿರುವಂತದ್ದು. ಸದ್ಯ ಭೇಟಿಯಲ್ಲಿ ರಾಜಕೀಯ ಚರ್ಚೆ ನಡೆದಿಲ್ಲ ಅಂತ ಹೇಳ್ಬಿಟ್ಟು ನಾಯಕರನ್ನು ಹೇಳ್ತಿದ್ದಾರೆ. ಆದರೆ ಶ್ರೀಗಳ ಆಶೀರ್ವಾದ ಪಡೆಯೋಕ್ ಮಾತ್ರ ನಾವು ಭೇಟಿ ಕೊಟ್ಟಿದ್ವಿ ಅಂತ ಹೇಳಿ ಮತ್ತೊಂದು ಕಡೆಗೆ ರವಿ ಗಾಣಿಗ ಅವರ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಸದ್ಯ ಬಹಳ ದಿನಗಳ ಬಳಿಕ ಶ್ರೀಗಳನ್ನ ಭೇಟಿಯಾಗಿದ್ದೀವಿ ಅಂತ ಹೇಳಿ ಮತ್ತೊಂದು ಕಡೆಗೆ ಚೆಲುವರಾಯಸ್ವಾಮಿ ಅವರು ಹೇಳಿದ್ದಾರೆ. ಸದ್ಯ ಮಠದ ಭೇಟಿಗೆ ರಾಜಕೀಯ ಬಣ್ಣ ಬೇಡ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ನಾಯಕರೇನೋ ಬೆಂಬಲಿಸ್ತಿದ್ದಾರೆ. ಆದ್ರೆ ಇತ್ತ ವಿಪಕ್ಷ ಆಗಿರ್ಬೋದು ಬೇರೆಯವರು ಕೂಡ ಮಾತಾಡೋದು ಇದು ರಾಜಕೀಯ ಭೇಟಿನೇ ಅಂತ ಹೇಳ್ಬಿಟ್ಟು. ಸಿಎಂ ಶ್ರೀಗಳ ಭೇಟಿ ರಾಜಕೀಯ ವಲಯದಲ್ಲಿ ಸದ್ಯ ಬಹಳ ಕುತೂಹಲವನ್ನ ಕೆರಳಿಸಿದೆ. ಸದ್ಯಕ್ಕೆ ಭೇಟಿ ಕುರಿತು ವಿವಿಧ ವಲಯಗಳಲ್ಲೂ ಕೂಡ ಚರ್ಚೆ ಆರಂಭ ಆಗಿದೆ. ಹೆಂಗ್ ಚರ್ಚೆ ಆರಂಭ ಆಗಿದೆ, ಏನ್ ಚರ್ಚೆ ಆರಂಭ ಆಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಈ ಬಿಡದಿ ಟೌನ್ಶಿಪ್ ವಿಚಾರ ಏನಿದೆ, ಸೊ ಈ ಬಿಡದಿ ಟೌನ್ಶಿಪ್ ವಿಚಾರವನ್ನ ಹೆಂಗಾದ್ರೂ ಮಾಡಿ ಶಮನ ಮಾಡಬೇಕು, ಒಂದ ಕುಮಾರಸ್ವಾಮಿ ಅವರನ್ನ ಸೈಲೆಂಟ್ ಮಾಡಬೇಕು ಅಥವಾ ಅವ್ರು ಇದಕ್ಕೆ ಒಪ್ಕೋಬೇಕು. ಸೊ ಎಲ್ಲ ಆಯಾಮದಲ್ಲೂ ಕೂಡ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇರೋದಂತೂ ನಿಜ. ಹಾಗಾಗಿ ಸದ್ಯ ಈ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಇದಾರಲ್ಲ, ಅವ್ರ ಹತ್ರ ಹೋಗಿ ನಾನು ಏನಾದ್ರು ಮಾತುಕತೆ ಮಾಡಿದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೆ ಏನಾದ್ರು ಒಂದು ಕಿವಿ ಮಾತನ್ನ ಹೇಳ್ಬೋದು, ಬಿಟ್ಬಿಡಿ ಬಿಡದಿ ಟೌನ್ಶಿಪ್ ಮಾಡ್ಲಿ, ಒಳ್ಳೇದಾಗ್ಲಿ, ಏನೋ ನಡೀತಾ ಇದೆ, ಒಳ್ಳೇದಾಗ್ತಾ ಇದೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಒಳ್ಳೆ ಅಭಿವೃದ್ಧಿ ಮಾಡ್ತಿದ್ದಾರೆ ಅನ್ಸುತ್ತೆ, ಬಿಟ್ಬಿಡಿ ಮಾಡ್ಲಿ ಎಂಬ ಅರ್ಥದಲ್ಲಿ ಕಿವಿ ಮಾತನ್ನ ಏನಾದ್ರು ಹೇಳ್ಬೋದು ಎಂಬ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿರೋದು. ಸೊ ಹಾಗಾಗಿ ಇಲ್ಲಿ ಮತ್ತೊಂದು ಕಡೆಗೆ ನಾವು ಗಮನಿಸ್ತಾ ಹೋಗೋದಾದ್ರೆ, ಇದೇ ನಿರ್ಮಲಾನಂದನಾಥ ಶ್ರೀಗಳು ಏನ್ ಹೇಳಿದ್ರು, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗ್ಬೇಕು, ಅಧಿಕಾರ ಮಾಡಬೇಕು ಎಂಬ ಮಾತುಗಳನ್ನ ಹೇಳಿದ್ರು. ಆಗ ಇದೇ ಎಚ್.ಡಿ. ಕುಮಾರಸ್ವಾಮಿ ಅವರು ಗುಡುಗಿದ್ರು ಶ್ರೀಗಳ ವಿರುದ್ಧ. ನೋಡಿ, ಶ್ರೀಗಳಾದವರು ಧರ್ಮ ಆ ಕುರಿತಂತೆ ವಿಚಾರಗಳ ಇದರಲ್ಲಿ ಇರಬೇಕು, ಅದನ್ನ ಬಿಟ್ಟು ರಾಜಕೀಯ ಪ್ರವೇಶ ಮಾಡೋದು, ಅವರು ಮುಖ್ಯಮಂತ್ರಿ ಆಗ್ಲಿ ಇವರು ಮುಖ್ಯಮಂತ್ರಿ ಆಗ್ಲಿ ಅನ್ನುವ ಮಾತನ್ನ ಆಡಬಾರ್ದು ಅಂತ ಹೇಳಿ ಮಾತನಾಡಿದ್ರು. ಇದು ಆ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲಿ ಶ್ರೀಗಳು ಮತ್ತೆ ಎಚ್.ಡಿ.ಕೆ ಮಧ್ಯೆ ಮುನಿಸು ಉಂಟು ಮಾಡಿದಂತೂ ನಿಜ. ಆದ್ರೆ ಈಗ ಇಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಒಂದು ಕಾರ್ಡ್ ಅನ್ನ ಪ್ಲೇ ಮಾಡಿದ್ರಲ್ಲ ನಿರ್ಮಲಾನಂದ ಶ್ರೀಗಳು. ಹಾಗಾಗಿ ಆ ನಿಟ್ಟಿನಲ್ಲಿ ಅವ್ರ ಬಾಯಿಂದನೇ ಹೇಳಿಸೋಣ, ಅಟ್ಲೀಸ್ಟ್ ಅವ್ರು ಹೇಳಿದ್ರಾದ್ರೂ ಎಚ್.ಡಿ.ಕೆ ಏನಾದ್ರೂ ಕೇಳ್ಬೋದಾ ಎಂಬ ಅರ್ಥದಲ್ಲಿ ಸದ್ಯ ಶ್ರೀಗಳನ್ನ ಎಚ್.ಡಿ.ಕೆ ಭೇಟಿ ಮಾಡಿರುವಂತದ್ದು. ನೋಡಿ, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ತುಟಿಕ್ ಪಿಟಿಕ್ ಕರ್ಲಿಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ. ಆದ್ರೆ ಯಾವಾಗ ನಿರ್ಮಲಾನಂದ ಶ್ರೀಗಳು ಹೇಳಿದ್ರು ಆವಾಗ ಸಿಟ್ಟಾಗಿದ್ದು ಎಚ್.ಡಿ. ಕುಮಾರಸ್ವಾಮಿ. ನೀವು ರಾಜಕೀಯಕ್ಕೆಲ್ಲ ಬರೋದು ಬೇಡ, ಕುತ್ಕೊಳ್ಳಿ ಮಠದಲ್ಲಿ, ಧರ್ಮ ಕುರಿತಂತೆ ಆಲೋಚನೆ ಮಾಡಿ, ಜನರಿಗೆ ಮಾತುಗಳನ್ನ ಹೇಳಿ, ಆಶೀರ್ವಚನಗಳನ್ನ ಕೊಡಿ, ಅದನ್ನ ಬಿಟ್ಟು ರಾಜಕೀಯ ಮಾತುಗಳೆಲ್ಲ ನಿಮಗೆ ಬೇಡ ಎಂಬ ಮಾತುಗಳನ್ನು ಕೂಡ ಹೇಳಿದ್ರು. ಸದ್ಯ ಈಗ ಬಿಡದಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇವರೇನೋ ಶ್ರೀಗಳನ್ನ ಭೇಟಿ ಮಾಡಕ್ ಹೋಗಿದ್ದೀನಿ, ಕುಶಲೋಪರಿ ವಿಚಾರಿಸಕ್ ಹೋಗಿದ್ದೀನಿ, ನಮಗೆ ಆಶೀರ್ವಾದ ಪಡೆಯೋಕ್ ಹೋಗಿದ್ದೀನಿ ಎಂಬರ್ಥದಲ್ಲಿ ಕಾಂಗ್ರೆಸ್ ನಾಯಕರೇನೋ ಹೇಳ್ತಾ ಇದ್ದಾರೆ. ಆದ್ರೆ ಈ ಕಡೆಯ ಚರ್ಚೆಗಳು ಕೂಡ ಬಹಳ ಗಂಭೀರವಾಗಿ ನಡೀತಾ ಇದೆ. ಆ ಚರ್ಚೆಗಳು ಕೂಡ ರಾಜಕೀಯಕ್ಕೆ ಸಂಬಂಧಪಟ್ಟದ್ದೇ ಚರ್ಚೆಯಾಗಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ನಿರ್ಮಲಾನಂದ ಶ್ರೀಗಳನ್ನ ಹೆಚ್ಚಾಗಿ ಫಾಲೋ ಮಾಡೋರು ಒಕ್ಕಲಿಗರು ಮತ್ತೆ ಗೌಡ್ರು. ಹಾಗಾಗಿ ಈ ಒಕ್ಕಲಿಗರು ಗೌಡ್ರ ಮಧ್ಯೆ ಈಗ ಇರುವಂತದ್ದೇ ಬಿಡದಿ ಟೌನ್ಶಿಪ್ ನ ಯುದ್ಧ. ಈ ಯುದ್ಧವನ್ನ ಹೆಂಗಾದ್ರೂ ಮಾಡಿ ಸನ್ನದ್ಧ ಮಾಡ್ಬೇಕಲ್ಲ, ಮುಗಿಸ್ಬೇಕಲ್ಲ. ಹಾಗಾಗಿ ಶ್ರೀಗಳೇನಾದ್ರೂ ಒಂದು ಮಾತು ಹೇಳಿದ್ರೆ, ಯಾಕಂತಂದ್ರೆ ಶ್ರೀಗಳಿಗೆ ಬಹಳ ಒಂದು ಫಾಲೋವರ್ಸ್ ಇರ್ತಾರೆ, ಮಠಕ್ಕೆ ಬರುವ ಜನಸಂಖ್ಯೆ ಬಹಳಷ್ಟಿರುತ್ತೆ. ಹಾಗಾಗಿ ಈ ಆಯಾಮದಲ್ಲೂ ಕೂಡ ಶ್ರೀಗಳ ಮಾತು ಹೇಳಿದ್ರೆ ಎಚ್.ಡಿ.ಕೆ ಕೇಳ್ಬೋದು, ಸೊ ಇದನ್ನ ಮನವರಿಕೆ ಮಾಡ್ಕೋಬಹುದು ಅನ್ನುವ ಅರ್ಥದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಹೇಳಿರ್ಬೋದು. ಸದ್ಯ ಗೊತ್ತಿಲ್ಲ ಈ ಕದನ ಎಲ್ಲಿ ಹೋಗಿ ತಲುಪುತ್ತೋ, ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತ. ಸದ್ಯ ಈ ಭೇಟಿ ಯಾವುದೇ ರಾಜಕೀಯ ಅಲ್ಲ ಅಂತ ಹೇಳ್ಬಿಟ್ಟು ಚೆಲುವರಾಯಸ್ವಾಮಿ, ರವಿ ಗಾಣಿಗ ಎಲ್ಲರೂ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇತರೆ ಪಕ್ಷದವರು ಕೂಡ ಇಲ್ಲ ಇದು ರಾಜಕೀಯ ಭೇಟಿನೇ ಅನ್ನುವಂತ ಅರ್ಥದಲ್ಲಿ ಮಾತಾಡ್ತಿದ್ದಾರೆ. ಎಲ್ಲಿ ಹೋಗಿ ತಲುಪುತ್ತೆ ಬಿಡದಿ ಕಾದಾಟ ಅನ್ನೋದನ್ನ ಕಾದ್ ನೋಡ್ಬೇಕು.